ರೈತ ಬಾಂಧವರೇ, ವಾರ ವಾರ ಬರೋ ವಾರದ ಬಸಣ್ಣ ಏನಾದ್ರೂ ಒಂದು ವಿಶೇಷನ ವಾರನೂ ತಂದ ಇರ್ತಾನ ಅಲ್ಲ. ಇವತ್ತು ಮಕ್ಕಳ ಜೊತೆ ವಾರದ ಬಸಣ್ಣ ಏನೇನು ಮಾಹಿತಿ ನೀಡಲಿಕತ್ತಾನ ಕೇಳ್ರಂಗಾರ. ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ ಬಸವೆನ್ನಿರೇ, ಆ ಬಸವನ ಪಾದಕ ಶರಣೆನ್ನಿರೇ. ಗೌಡ್ರದರೇನ ನೋಡ್ಕೊಂತ ಹೊಂಟೀನಿ. ಅಲ್ಲಲ್ಲಲ್ಲಲ್ಲ ಮಾಳ್ಗಿ ಎಲ್ಲಪ್ಪನಾರು ಇತ್ತಾಗ ಬರಕತ್ತಾರ, ಏನ ಗುಣಗುಡ್ಸಕತ್ತಾರ ಹಾಡು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಎಮ್ಮೆ ನಿನಗೆ ಭೀತಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಫಿ ಅರಫಿ ಅರಫಿ. ಗುಣದಲ್ಲಿ ನೀ ಉಪಕಾರಿ, ಮಾನವನಿಗೆ ನೀ ಸಹಕಾರಿ, ಕಸವನ್ನು ತಿಂದರೆ ತನಗೆ ಹಾಲನ್ನು ನೀಡುವೆ ನಮಗೆ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆ ಈ ದೇಶ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಎಮ್ಮೆ ನಿನಗೆ ಭೀತಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಫಿ ಅರಫಿ ಅರಫಿ. ಏನ್ರಿ ಮಳ್ಗೆಯರ ಬಾರಿ ಹುರುಪ್ನಾಗದಿರಿ, ಇತ್ತ ಹೊಂಟಿದ್ರಿ? ನಾವು ಇಲ್ಲಿ ಊರನ್ನ ನಮ್ಮ ಬಸಪ್ಪನವ್ರಿಗೆ ಭೇಟಿ ಹಾಕಿ ಹೊಂಟಿದೀವ್ರಿ. ಹಿಂಗಂದ್ರೆ ಒಂದ್ ಕೆಲಸ ಮಾಡೋಣ್ರಿ, ಇಲ್ಲೇ ಎಮ್ಮಿ ಕಟ್ಟಾರ, ನೀವು ಹಾಡಿಕೊಂತ ಬಂದ್ರಿ, ಎಮ್ಮಿ ಹಾಡಿ ಕೇಳೋದಕ್ಕಿನ್ನ ಗೌಡ್ರ ಅದಾರ ಗೊತ್ತಲ್ಲ, ಜಗ್ ಎಮ್ಮಿ ಕಟ್ಟಾರ ಅವ್ರು ನಮ್ಮ ಊರಾಗ. ಮೊದಲ ಅವ್ರ ಮನೆಗೆ ಹೋಗೋಣ, ಗೌಡ್ರ ನಟ್ ಭೇಟಿ ಆಗಿ ಒಂದಿಟ್ಟು ಬಿಸಿ ಬಿಸಿ ಚಾ ಮಾಡಿ ಕೊಡ್ತಾರ ಅವರು. ಚಾ ಕುಡಿದು ಮುಂದೆ ಮತ್ತೆ ಬಸಪ್ಪನವ್ರ ಮನೆಗೂ ಹೋಗೋಣ ಅಂತ. ಯಾಕಾಗವಲ್ ತಗೊಳ್ರಿ, ಹಂಗ ಮಾಡೋದು. ಹಾ ಬರ್ರಿ, ಇದ ನೋಡ್ರಿ ಗೌಡ್ರ ಮನೆ ಗೊತ್ತೈತಲ್ಲ. ಗೌಡ್ರ ಗೌಡ್ರ. ಅರೇ ಏನ ಬಸಣ್ಣ ಕಾಕ ಇಷ್ಟ ದಿವ್ಸದ ಮೇಲೆ ಈ ಕಡೆ ಬಂದಿ, ಬಾಪ ಬಾ ಬಾ. ಏನು ಮಾಡೋದವಾ ಯವ್ವ, ಪುರುಸೋತ ಆಗ್ಬೇಕಲ್ಲ, ಎಲ್ಲ ಸಂಸಾರದ ಜಂಜಾಟ ಇರ್ತೈತೆ. ಅಲ್ಲಿಗೆ ಅಡ್ಡಾಡಿ ಇಲ್ಲಿಗೆ ಅಡ್ಡಾಡಿ ಅನ್ನೋದ್ರಾಗ ಅಂದಾಗ ಗೌಡ್ಸೇನಿ ಮಳಗಿ ಯಾರು ಸಿಕ್ಕ್ರ ದಾರ್ಯಾಗ ಕರ್ಕೊಂಬರಕತ್ತಿದ್ದೆ. ಗೌಡ್ರಿ ಎಲ್ಲಿ ಕಾಣುವಲ್ರು? ಗೌಡ್ರಪ್ಪ ಇಲ್ಲೇ ಹೋಗ್ಯಾರ, ತಡಿ ಬಂದೆ ಅಂತ ಹೇಳಿ ಈಗ ಹೋಗ್ಯಾರ, ಬರ್ತಾರೀಗ. ಗೌಡ್ರ ಗೌಡ್ರ ಇಲ್ಲೇ ಬಸಣ್ಣ ಬಂದಾನ್ ಬರ್ರಿ. ಹಾ ಏನು ಬಸಣ್ಣ, ಯಾವ ಬಂದೆ? ನಮಸ್ಕಾರ ರೀ ಗೌಡ್ರ, ನಮಸ್ಕಾರ. ಅರೇ ಮಾಳಿಗೆ ಅವ್ರನ್ನ ಕರ್ಕೊಂಡ ಬಂದಿಲ್ಲ? ದಾರೆ ಸಿಕ್ಕ್ರಿ, ಎಮ್ಮೆ ಹಾಡು ಆಡ್ಕೋತ ಹೊಂಟಿದ್ರ. ನನಗೂ ಭಾಳ ಖುಷಿ ಆಯ್ತು. ಗೌಡ್ರ ನಟ್ ಭೇಟಿಯಾಗಿ ಮುಂದೆ ಮತ್ತೆ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಬಂದಿನಿ. ಚಲೋ ಮಾಡಿದ್ ನೋಡ್ ಬಸಣ್ಣ, ಯಾಕಂದ್ರೆ ಇಷ್ಟೊತ್ತನೆ ನಮ್ಮ ಶಾಲೆ ಹುಡುಗರು ಬಂದವು. ಏನಂದ್ರಿ? ಶಾಲೆ ಹುಡುಗರು ಬಂದವೆ. ಎಲ್ಲಿ? ಅಲ್ಲಿ ನಿಂತಾರಲ್ಲ ಅವ್ರ ಅನ್ರಿ? ಕರಿತೀನಿ ತಡಿ, ಬರ್ರಿಪ್ಪ ತಮ್ಗಳ ಬರ್ರಿ. ಬರ್ರಿಪ್ಪ ಬರ್ರಿ 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 ಬರ್ರಿ. ಬಸಣ್ಣ ಇವತ್ತು ಅವ್ರು ನನಗೆ ಕೇಳಕತ್ ಬಿಟ್ರ ಪ್ರಶ್ನೆನೆ. ಏನ್ರಿ ಏನ್ ಕೇಳಕತ್ತಾರ? ಎಮ್ಮಿ ಹೆಂಗ್ ಸಾಕ್ಬೇಕು, ಎಮ್ಮಿ ಯಾವ ರೀತಿ ಕಟ್ಬೇಕು, ಏನೇನ ಕೇಳಕತ್ತಾರ. ಅವ್ರ ಬೈಲೆ ನೀನ ಕೇಳಲ್ಲ. ಅಲ್ರಿ ಗೌಡ್ರ, ನೀವು ಅನುಭವಿಸ್ತಿರದಿರಿ, ಇಷ್ಟು ವರ್ಷದಿಂದ ಎಮ್ಮಿ ಕಟ್ಟಿರಿ, ನೀವು ಚಂದಾಗ ಹೇಳಕ್ ಸಾಧ್ಯ ಐತ್ರಿ. ಅಲ್ಲ ಬಸಣ್ಣ, ನೀನಿದು ವಾರ ವಾರ ಕೃಷಿ ವಿಶ್ವವಿದ್ಯಾಲಯದ ದಂಡ ದವಾಖಾನೆಗೆ ಹೋಗಿ ಅಲ್ಲಿಂದ ಮಾಹಿತಿ ತೊಗೊಂಬಂದಿರ್ತೀಯಲ್ಲ, ನಿನಗೆ ಭಾಳ ಒಂದು ಮಾಹಿತಿ ಇರ್ತತಿ. ಅದಕ್ಕೆ ನಿನ್ನ ಕೇಳಂತಂದು ಆ ಹುಡುಗರು ನಿಂದಿರ್ಸ್ಕೊಂಡು ನಿಂತೀನಿ. ಅವರು ಏನೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಒಂದಿಷ್ಟು ಮಾಹಿತಿ ಹೇಳಲ್ಲ. ಇದಕ್ಕಿಂತ ಹೆಚ್ಚಿಂದ ಇನ್ನೇನೈತ್ರಿ? ಪಾಪ ಸಣ್ಣ ಮಕ್ಕಳು ಕೇಳೋದೇ ಹೇಳ್ತಾರ, ನಾವು ಹೇಳೋದೇನ ನಮ್ ತಿಳಿದ ಹೇಳ್ತೀನಿ ತಮ್ಗಳ, ಕೇಳ್ರಿಪ್ಪ. ಎಮ್ಮೆ ಹೆಂಗ್ ಸಾಕ್ಬೇಕು ಬಸಣ್ಣ ಕಾಕ? ಎಂತ ಪ್ರಶ್ನೆ ಕೇಳಿದ್ರಿಪ್ಪ ಈ ಹುಡುಗ. ಚಲೋನ ಕೇಳ. ಅಲ್ಲ ಗೌಡ್ರ, ಅಲ್ಲ ಅದನ್ನ ಖರೆ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಆತ ಕೇಳಿದ ಪ್ರಶ್ನೆ ಎಮ್ಮಿ ಹೆಂಗ್ ಸಾಕಬೇಕಂತ ಕೇಳ್ದ. ಅದನ್ನ ನಾವು ತಿಳ್ಕೊಂಡ್ಬಿಟ್ವಿ ಅಂದ್ರೆ ಮುಂದೆ ಯಾರು ನೌಕರಿಗೆ ಅಡ್ಡಾಡೋದಿಲ್ಲ ನಾವು ಬೇಕಾರ. ಅಲ್ಲ ಬಸಣ್ಣ, ಎಮ್ಮಿ ಸಾಕದಿ ಅಂತ ಹೊಟ್ಟಾಗತ್ತೆ, ಮೇವ್ ಹಾಕೋದು ಕುಂದ್ರಸೋದು ಆಟ ಆಗಿದ್ರಿ, ಎಲ್ಲರೂ ಮಾಡ್ತಿದ್ರಿ ಗೌಡ್ರ, ಹಂಗಿಲ್ಲ ಅದ. ನೋಡ್ಪ ತಮ್ಮ, ಈಗ ಎಮ್ಮಿ ಸಾಕ್ಬೇಕಂದ್ರೆ ಮೊದಲ ಎಮ್ಮಿ ಚಲೋ ತಳಿ ಅಂತದ್ದು ಇರುವಂತದ್ದನ್ನ ಆರಿಸ್ಕೊಂಬಂದು ಹಾಲು ಕೊಡುವಂತದ್ದನ್ನ ನೀವು ಕಟ್ಟಬೇಕು. ಒಂದೇದ್ದು ಖರೀದಿದು. ಆಮೇಲೆ ಅದನ್ನೇನು ಗೊಂಬೆ ಅಲ್ಲ ಏನಲ್ಲ ತೊಗೊಂಬಂದು ಮನ್ಯಾಗ ಇಡಾಕ, ಅದಕ್ಕೆ ದಿನ ಆಹಾರ ಹಾಕ್ಬೇಕಾಕೈತಿ, ತಿನ್ಸಕ್ಕ ಮೇವು ಹಿಂಡಿ ದಾಣಿ ಎಲ್ಲ ಕೊಡ್ಬೇಕಾಕೈತಿ. ಆಮೇಲೆ ಅದು ಬೆದಿಗೆ ಬಂದ ಮ್ಯಾಗ ಹೋಗಿ ಕಟ್ಟಿಸ್ಬೇಕಾಗ್ತೈತಿ ದವಾಖಾನಿಗೆ. ಗಬ್ಬಾದಾಗ ಅಂದ್ರೆ ಹೊಟ್ಟಿಲಿ ಹಾಕೈತಲ್ಲ ಅದು ಕೂಡ, ಅವಾಗ ಅದನ್ನು ಜೋಪಾನ ಮಾಡ್ಬೇಕಾಕೈತಿ. ಆಮೇಲೆ ಈಜ್ಕೋಬೇಕಾಕೈತಿ. ಆಮೇಲೆ ಕರ ಹುಟ್ಟುತ್ತು, ಒಂದು ಸಣ್ಣದು ಕರ ಹುಟ್ಟುತ್ತು ಮನ್ಯಾಗ, ಅವಾಗ ಅದ್ರದ್ದು ಜೋಪಾನ ಮಾಡಬೇಕು. ಅವಾಗ ಹಾಲು ಕೊಡಕ್ಕೆ ಚಾಲು ಮಾಡ್ತೈತಿ, ಹಾಲು ನಾವು ಹಿಂಡ್ಕೋಬೇಕಾಕೈತಿ. ಏನಪ್ಪ? ಹೌದ್ರಿ? ಹ್ಞೂನಪ್ಪ ತಮ್ಮ.
ಎಮ್ಮಿನ ಯಾಕೆ ಸಾಕ್ಬೇಕು ಬಸನ್ ಕಾಕ? ನೋಡ್ರಿ ಎಂಥ ಮೂಲಭೂತ ಪ್ರಶ್ನೆ ಹಾಕ್ಯಾನಂದ್ರೆ ಈಗ ಹಿಂಗೈತಮ್ಮ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಕ್ತಾನೆ, ಹುಲಿನೂ ಸಾಕ್ತಾನೆ, ಸಿಂಹನೂ ಸಾಕ್ತಾನೆ. ಆದ್ರೆ ನಮ್ಮ ಹಳ್ಳಿಯಾಗ ನಮಗೆ ಏನು ಉಪಯೋಗ ಬೀಳುತ್ತೆ, ನಮ್ಮ ಕೈಲಿ ಏನು ನೀಗುತ್ತೆ ಅನ್ನೋದು ನೋಡ್ಕೊಂಡು ನಾವು ಸಾಕ್ಬೇಕಾಗತ್ತೆ. ಈಗೇನು ಏನೋ ಇದ್ರೂ ನಮಗೆ ಹಾಲು ಬೇಕಪ್ಪ. ದಿನ ಮುಂಜಾನೆ ಕೂಡ ಹಾಲು ಬೇಕಿಲ್ಲ, ಎಲ್ಲರಿಗೂ ಬೇಕಿಲ್ಲ. ಚಹಾ ಕುಡಿಯೋಕೆ ಬೇಕಿಲ್ಲ. ಹಾಂ, ಮತ್ತು ಹಾಲು ಎಲ್ಲಿಂದ ಬರ್ತೈತಿ? ಮನೆಯಾಗ ಎಮ್ಮಿ ದನಕರ ಇರಬೇಕು, ಹೌದಲ್ಲ? ಹಾಂ, ಮತ್ತು ಈಗ ಎಮ್ಮಿನ ಯಾಕೆ ಸಾಕ್ಬೇಕಂತ ನೀವು ಕೇಳಿದಲ್ಲ, ಅದಕ್ಕೆ ನಾ ಹೇಳ್ತೀನಿ ಕೇಳಿಲ್ಲ. ಹಳ್ಳಿಯಾಗ ಏನಾಗ್ಬಿಡ್ತೈತಿ, ಎಲ್ಲ ರೀತಿಯಿಂದಾನು ಏನಪ್ಪ ಕೆಲಸದ ಒತ್ತಡ ಇರ್ತೈತಿ. ಹೊಲದ ಕೆಲಸ ಅಂತ ಇರ್ತೈತಿ, ಮನೆ ಕೆಲಸ ಅಂತ ಇರುತ್ತೆ, ಪುರ್ಸೊತ್ತು ಸಿಗೋದು ಕಡಿಮೆ. ಅವಾಗ ದನಗಳ ಮ್ಯಾಗ ಕಾಳಜಿನೂ ಒಮ್ಮೆ ಕಡಿಮೆ ಆಗಿಬಿಡ್ತೈತಿ. ಒಂದು ವೇಳೆ ದನಕ್ಕೆ ನಾವು ಕಾಳಜಿ ಕಡಿಮೆ ಮಾಡಿದ್ರೂ ತಡ್ಕೊಳ್ಳುವಂಥ ಶಕ್ತಿ ಇರೋದ ಎಮ್ಮಿಗೇನಪ್ಪ. ಆದ್ರೆ ಇದೇನೀಗ 15-20 ಲೀಟರ್ ಕೊಡ್ತಾವಲ್ಲ ದೊಡ್ಡ ಆಕಳ, ಅಂಥವು ಸಾಕೋದ್ರಿಂದ ಉಪಯೋಗ ಇಲ್ಲ. ಯಾಕಂದ್ರೆ ನಮ್ಗೆ ಆಗೋದಿಲ್ಲ, ಪುರ್ಸೊತ್ತಿಲ್ಲ. ನಮಗೆ ಪುರ್ಸೊತ್ತಿದ್ರೆ ಅದನ್ನು ಮಾಡಬೇಕು. ಹಾಂ, ಅದಕ್ಕಿಂತ ಎಮ್ಮಿ ಸಾಕೋದ್ರಿಂದ ಏನಪ್ಪ ಅಂದ್ರೆ ನಾವು ಒಂದಿಟ್ಟು ಮೇಸಾಟ ಹೊರಗೆ ಮೇಯ್ ಹಾಕ್ಬಿಟ್ರೆ ತನಗೇನು ಬೇಕು ಅದನ್ನೆಲ್ಲ ತಿಂತೈತಿ. ತನಗೇನು ಬೇಕು ಎಲ್ಲ ತಿಂತೈತಿ. ನಮಗೆ ಎಷ್ಟು ಬೇಕು ಅಷ್ಟು ಹಾಲು ಕೊಡ್ತೈತಿ. ಒಂದು ಸ್ವಲ್ಪ ಆರೈಕೆ ಹೆಚ್ಚಿಗೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಹಾಲು ಕೊಡ್ತೇನಪ್ಪ. ಆಮೇಲೆ ಎಮ್ಮಿದು ಇನ್ನೊಂದೇನು ಹೇಳ್ತೀನಪ್ಪ ಅಂತಂದ್ರೆ, ಇಲ್ಲಿ ಹವಾಮಾನಕ್ಕೆ ಅದು ಪಕ್ಕ ಹೊಂದಿಕೊಂಬಿಟ್ಟೈತೇನಪ್ಪ. ಅದು ಈ ಬೇರೆ ದೇಶದ ತಳಿ ಏನು ಹೇಳ್ತೀವಲ್ಲ, ಜರ್ಸಿ HF ಅಂತೇಳಿ ಅಂಥ ತಳಿ ಕಟ್ಟೋದ್ರಿಂದ ನಾವು ಭಯಂಕರ ಕಾಳಜಿ ಮಾಡ್ಬೇಕಾಕೈತಿ. ಎಲ್ಲರಿಗೂ ಎಲ್ಲಿ ಹಾಕೈತಿವ ಮರೆ. ಅದಕ್ಕೆ ಹಳ್ಳಿಯಾಗಿ ಏನು ಮಾಡ್ತೀವಿ ನಾವು, ಸಾಮಾನ್ಯವಾಗಿ ಹೆಚ್ಚಿನ ಪಾಲು ಈ ಎಮ್ಮಿನ ಸಾಕ್ತೀವಿ ಏನಪ್ಪ. ಹೌದ್ರಿ? ಯಾವ್ಯಾವ ಎಮ್ಮಿ ಸಾಕ್ಬೇಕ್ರಿ ಬಸನ್ ಕಾಕ? ಅಂದ್ರೆ ಈ ಹುಡುಗ ಕೇಳುವುದು ಗೌಡ್ರ ಹಿಂಗೈತಲ್ರಿ, ಯಾವ್ಯಾವ ತಳಿ ಎಮ್ಮಿ ಅಂತಾನವ. ಇಲ್ಲ, ಖರೆ ಅಗದಿ ಚಲೋ ಪ್ರಶ್ನೆ ಕೇಳಿ ನೋಡ್ತಮ್ಮ. ಯಾಕಂದ್ರೆ ಈ ಎಮ್ಮಿ ಒಳಗೂ 4-5 ನಮೂನಿಯು ನಮ್ಮಲ್ಲಿಯೂ ತಳಿಯಿಂದ ನಾವು ನೋಡಕ್ ಸಾಧ್ಯ ಐತಿ. ಹೌದಾ? ಈಗ ಒಂದೇದ ನಮ್ಮ ಧಾರವಾಡಿ ಬಫಲೋ ಅಂತ ಐತಿ. ಧಾರವಾಡದಾಗನ ಒಂದು ತಳಿ ಐತಿ ಏನಪ್ಪ. ಹಾ, ಐತಿ. ಆದ್ರೆ ಏನು ಅದೇನು 20 ಲೀಟರ್ ಗಟ್ಲೆ ಹಾಲು ಕೊಡೋದಿಲ್ಲ ಆತ. ಆಮೇಲೆ ಸುರ್ತಿ ಅಂತ ಒಂದು ಅಗದಿ ಸಣ್ಣ ಗಾತ್ರದ ಒಂದು ಎಮ್ಮೆ ಬರ್ತೈತಿ. ನೀನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಲ್ಲಿ ಡೈರಿ ಐತಿ ನೋಡ, ಅಲ್ಲಿ ಹೋದಾಗ ನೋಡಿ ನೀನು, ಅಲ್ಲಿ ಬಿಳಿ ಪಟ್ಟಿರ್ತೈತಿ. ಹಿಂಗ ಎದಿ ಮ್ಯಾಗ ಒಂದು ಸಣ್ಣ ಮಧ್ಯಮ ಗಾತ್ರದ್ದು ಒಂದಿಷ್ಟು ಎಮ್ಮೆ ಇರ್ತಾವ ನೋಡ. ಅವು ಏನಪ್ಪಾ ಅಂದ್ರೆ ಮುಂಜಾನೆ ಒಂದು 7 ಲೀಟರ್, ಸಂಜೆಗೆ ಒಂದು 5-6 ಲೀಟರ್, ಹೆಂಗೆ ಒಂದು 10-12 ಲೀಟರ್ ಕೊಡ್ತಾವ. ಅದು ಏನು ಸಾಕಾಣಿಕೆನೂ ನಮಗೆ ಖರ್ಚುನು ಅಷ್ಟು ಹತ್ತೋದಿಲ್ಲ. ಹಂಗ ನೀನು ಅತ್ತ ಕಡೆಯಲ್ಲಿ ಶೆಟ್ಟಿಗೆ ಹೋಗಲ್ಲಿ ಡೈರಿಯಾಗ, ಅಲ್ಲಿ ಏನಕೈತಿ ಅಂದ್ರೆ ದೊಡ್ಡದು ಆನಿಕೊಂಡಂಗೆ ಕಾಣ್ತಾವ ಏನಪ್ಪ ಎಮ್ಮಿ. ದೊಡ್ಡದು ಗಾತ್ರ ನೋಡಿಬಿಟ್ರೆ ಎದರೇ ಬಿಡೋದು ಸಣ್ಣ ನೋಡ್ರು. ಹೌದು, ಅದಕ್ಕೆ ಜಫರಾಬಾದಿ ಅಂತ ಕರೀತಾರೆ ಏನಪ್ಪ. ಕೊಂಬು ದೊಡ್ಡದು ಉದ್ದಿರುತ್ತ, ಹಣಿ ನೋಡಿದ್ರೆ ರಾಕ್ಷಸನ ತೆಲಿಕೊಂಡಂಗೆ ಕಾಣ್ತಿರ್ತೈತಿ ದೊಡ್ಡದು. ಕೆಚ್ಚಲ ನೋಡಿದ್ರ ಮಂಜಾಳ ಹೋಗ್ಲಿ ಒಂದು ಬಕೆಟ್ ಬೇಕು ಅದನ್ನ ಹಿಂಡ್ಕೊಳಕ. ಅಷ್ಟಕ್ಕೊಂದು ಹಾಲು ಕೊಡ್ತಾವೇನಪ್ಪ. ಮತ್ತು ಅಷ್ಟಕ್ಕೊಂದು ಹಾಲು ಕೊಡ್ತಾವ ಅಂದ್ರೆ ಅದು ತಿನ್ನೋದೇನು ಕಡಿಮೆ ಇರ್ತಂತ ತಿಳ್ಕೊಂಡೇನ, ಅದ್ರ ತಕ್ಕಂಗೆ ನಾವು ತಿನ್ನಿಸ್ಬೇಕಾಕೈತಿ. ಅದಕ್ಕೆ ನಾವು ಯಾವತ್ತೂ ನಮಗೆ ಎಷ್ಟು ನೀಗುತ್ತ ನಾವು ಏನು ಮಾಡಕ್ ಸಾಧ್ಯ ಐತೆ ಅನ್ನೋದು ನೋಡ್ಕೊಂಡ ಆ ತಳಿನ ಆರಿಸ್ಬೇಕೇನಪ್ಪ. ಮತ್ತೆ ಎಮ್ಮಿ ಬಿಟ್ಟ ಆಕಳ ಸಾಕಿದ್ರೆ ನಡ್ತೈತಲ್ ಬಸನ್ ಕಾಕ? ಯಾರಿಲ್ಲ ಅಂದ್ರೆ ಯಾರು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಿಂದ ಆಸೆ ಏನಿತ್ತಪ್ಪ? ಈಗ ಎಮ್ಮಿದು ನಾ ಏನು ಹೇಳಿದೆ, ಅದನ್ನು ನಮ್ಮಲ್ಲಿ ಇದು ನಮಗೆ ಟೈಮ್ ಇರೋದಿಲ್ಲ. ಒಂದಿಟ್ಟು ಇದ್ದದ್ರಾಗನ ನಾವು ಅದನ್ನು ಹೊಂದಿಸ್ಕೊಂಡು ಹೋಗಕ್ಕೆ ಸಾಧ್ಯ ಐತಿ. ನಮ್ಗೆ ಎಷ್ಟು ಬೇಕಷ್ಟು ಹಾಲು ಕೊಡುತ್ತಾ. ಹಾಲು ದಪ್ಪ ಇರುತ್ತೆ ಅಂದ್ರೆ ಅದರ ಕೊಬ್ಬಿನ ಅಂಶ ಜಾಸ್ತಿ ಇರ್ತೈತಿ, ಹಾಲ್ಗನ್ನ ರುಚಿ ಇರ್ತೈತಿ ಎಮ್ಮಿದು. ಆದ್ರೆ ಆಕಳದ್ದು ಹಂಗೆ ಆಗೋದಿಲ್ಲಪ್ಪ. ಆಕಳದ್ದು ತೆಳ್ಳಗೆ ಇರ್ತೈತಿ, ನೀರಿನಂಗೆ ಇರ್ತೈತಿ ಹಾಲು. ಅದರಲ್ಲಿಂದ ನಮಗೆ ದಪ್ಪನ ಹಾಲು ಬರೋದಿಲ್ಲ, ಸಾಕಷ್ಟು ಕೆನಿ ಬರೋದಿಲ್ಲ. ಅದರಲ್ಲಿಂದ ಮೊಸರು ಮಾಡೋದು ಕಷ್ಟ ಐತಿ. ಆದರೆ ಹಾಲು ಉತ್ತಮ, ಅದು ಆರೋಗ್ಯಕ್ಕೆ ಅದು ಒಳ್ಳೇದಂತ ಹೇಳ್ತಾರೆ ಖರೆ. ಅದಕ್ಕೆ ನಮಗೆ ರೊಕ್ಕ ಕೊಡುವಂಥದ್ದು, ನಮ್ಮ ಹತ್ರ ತಡ್ಕೊಳ್ಳುವಂಥದ್ದು ಅಂದ್ರೆ ಎಮ್ಮೆನಪ್ಪ. ಅದಕ್ಕೆ ಎಮ್ಮಿನ ಸಾಕಿದ್ರೆ ಭಾಳ ಚಲೋ. ನಿಮಗೆ ಆರೈಕೆ ಮಾಡಕ್ಕೆ ಟೈಮ್ ಐತಿ, ಮಂದಿ ಐತಿ, ರೊಕ್ಕ ಐತಿ ಅಂತಂದ್ರೆ ಚಲೋ ತಳಿದ ಆಕಳನ್ನ ತಗೊಂಡ್ಬಂದು ಕಟ್ಕೊಳಕ್ಕೆ ಅಡ್ಡಿ ಇಲ್ಲ ಏನಪ್ಪ. ಬಸನ್ ಕಾಕ ಹೇಳ್ಬೇಚಿಗವ, ಹೇಳ ಆಕಳಿಗೆ ಯಾವ್ಯಾವ ಆಹಾರ ಹಾಕ್ಬೇಕು ಹಿಂಗಂದಿ. ಅದು ನೋಡವ, ಪ್ರಾಣಿ ಮನುಷ್ಯಾಗ ಅದಕ್ಕೆ ಹಿಂಗೆ ಒಂದು ವ್ಯತ್ಯಾಸ ಐತಿ. ಮನುಷ್ಯಾಗೂ ಎಲ್ಲ ರೀತಿಯ ಆಹಾರ ಬೇಕಾಕತಿಲ್ಲ. ಈಗ ನೀನ ಊಟ ಮಾಡೋ ಮುಂದೆ ಏನು ಮಾಡ್ತಿದ್ದಿ? ರೊಟ್ಟಿ ಬೇಕು, ಪಲ್ಯ ಬೇಕು, ಚಟ್ನಿ ಬೇಕು, ಎಣ್ಣೆ ಬೇಕು, ಬೆಣ್ಣೆ ಬೇಕು, ಉಳ್ಳಾಗಡ್ಡಿ ಬೇಕು ಮೇಲೆ ತಿನ್ನಕ್ಕೆ, ಆಮೇಲೆ ಅನ್ನ ಬೇಕು, ಆಮೇಲೆ ಸಾರು ಬೇಕು. ಸಾರಿನಾಗ ಎದ್ರದ್ದು ಬದ್ನಿಕಾಯಿ ಸಾರು, ತೊಗರಿ ಬೇಳೆ ಎಲ್ಲ, ಹಣ್ಣು, ಟೊಮೆಟೊ ಹಣ್ಣು ಎಲ್ಲ ಇದ್ದದ್ದು ಬೇಕಿಲ್ಲ. ಇದೆಲ್ಲ ಎದಕ್ಕೆ ಬೇಕು ಹೇಳು? ಆಹಾರದಾಗ ಎಲ್ಲ ಪೌಷ್ಟಿಕಾಂಶ ಇರಬೇಕು ಅನ್ನೋದಕ್ಕೆ ಇವೆಲ್ಲ ಬೇಕಾಕ್ಕವ. ಹಂಗೆ ದನದ ಆಹಾರದಾಗೂ ಏನೈತಪ್ಪ, ನಾವು ಎಲ್ಲ ರೀತಿ ಪೌಷ್ಟಿಕಾಂಶಗಳು ಸಿಗುವಂಗನ ನಾವು ಮಾಡಬೇಕು. ಆದ್ರೆ ದನದ ಮುಖ್ಯ ಆಹಾರ ಏನೈತಿ? ನಾವು ನೀವು ತಿಳ್ಕೊಂಡಂಗೆ ಅದ್ರ ರೊಟ್ಟಿ ತಿನ್ನಿಸಿದ್ರೆ ನಡೆಯೋದಲ್ಲ. ನಾವು ನೀವು ತಿಳ್ಕೊಂಡಂಗೆ ಬರೀ ಇಟ್ಟು ಅನ್ನ ತಿನ್ನಿಸಿದ್ರೆ ನಡೆಯಂಗಿಲ್ಲ. ಅದಕ್ಕೆ ಅದರ ಮುಖ್ಯ ಆಹಾರ ಏನಪ್ಪ ಅಂತಂದ್ರೆ ಹುಲ್ಲು, ಮೇವು, ಒಣ ಹುಲ್ಲು ಅಥವಾ ಹಸೆ ಹುಲ್ಲು, ಒಣ ಮೇವು ಇಲ್ಲ ಹಸಿರು ಮೇವು. ಅದಕ್ಕೆ ದನಕ್ಕೆ ಮುಖ್ಯವಾದ ಆಹಾರ ಮೇವು ಬೇಕು ಹೊಟ್ಟೆ ತುಂಬ. ಆಮೇಲೆ ಅದಕ್ಕೆ ಪೌಷ್ಟಿಕಾಂಶ ಶಕ್ತಿ ಬರಲಿ ಅಂತನ್ನೋ ಕಾರಣಕ್ಕೆ ಮೇಲೆ ಹಿಂಡಿ ಅಥವಾ ದಾಣಿ ಮಿಶ್ರಣ ಅಂತ ಕರೀತಾರೆ ಏನಪ್ಪ.
ದಾಣಿ ಮಿಶ್ರಣ ಅಂತ ಹೇಳ್ತೀವಿ. ಅದ್ರಾಗ ಏನಿರ್ತೈತೆ ಅಂದ್ರೆ ಎಲ್ಲ ನುಚ್ಚು, ತೌಡು, ಆಮೇಲೆ ಉಪ್ಪಿಂದು ಅಂಶ, ಖನಿಜಗಳ ಅಂಶ, ಇವೆಲ್ಲ ಅಂಶನೂ ಅದ್ರಾಗಿರ್ತಾವೆ. ಅದರ ಎಮ್ಮೆ ಗಬ್ಬ ಇದ್ರೆ ಇಂತಿಷ್ಟು ಒಂದು ಕೊಡಬೇಕು, ಹಾಲು ಕೊಡ್ತಿದ್ರೆ ಇಂತಿಷ್ಟು ಹಾಲಿಗೆ ಇಂತಿಷ್ಟು ಹಿಂಡಿ ಮಿಶ್ರಣ ಕೊಡಬೇಕು ಅಂತ ಅದಕ್ಕೊಂದು ಲೆಕ್ಕಾಚಾರ ಐತೇನಪ್ಪ. ಹಂಗೆ ಲೆಕ್ಕಾಚಾರದ ಮೇಲೆ ನಾವು ಕರೆಕ್ಟಾಗಿ ಮೇಯಿಸ್ಕೊತ ಬಂದ್ವಿಪ್ಪ ಅಂತಂದ್ರೆ, ಶುದ್ಧ ನೀರು ಕುಡಿಸಿದ್ವಿ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಿಂದ ಬಿಸಿಲಾಗಲಿ ಅಥವಾ ಹೆಚ್ಚಿನ ಚಳಿ ಅಥವಾ ಗಾಳಿದು ಪರಿಣಾಮ ಆಗಲ್ದಂಗೆ ನಾವು ನೋಡ್ಕೊಂಡ್ವಿಪ್ಪ ಅಂದ್ರೆ, ರಕ್ಷಣೆ ಕೊಟ್ಟಿಪ್ಪ ಅಂದ್ರೆ ಎಮ್ಮೆಯಿಂದನೂ ಸಾಕಷ್ಟು ಹಾಲು ತೆಗಿಯೋಕ್ಕೆ ಸಾಧ್ಯ ಐತಿ. ಆದ್ರೆ ತಮ್ಗಳ ಭಯಂಕರ ಆಸೆ ಇಟ್ಕೋಬಾರ್ದು ಯಾವಾಗಲೂ. ಈಗ ಏನಪ್ಪ ಅಂತಂದ್ರೆ ಹಾಲು ಕೊಡೋ ಶಕ್ತಿನೂ ಒಂದು ನಿಗದಿ ಇರ್ತೈತೆ, ಅಂದ್ರೆ ಅದು ಫಿಕ್ಸ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಫಿಕ್ಸ್ ಅಂದ್ರೆ ಏನು, ಒಂದೊಂದು ತಳಿಗೂ ಒಂದೊಂದು. ಈಗ ನಾವು ಮನುಷ್ಯರು ಬಲ್ಬೇರೆ ಅಂದ್ರೆ ಎಷ್ಟು ಎತ್ತರ ಅದೀವಪ್ಪ, 5.5 ಫೂಟು 6 ಫೂಟು, ಹೌದಲ್ಲ? ಹೌದಾ? 6 ಫೂಟ್ ಬಿಟ್ರೆ ಎಲ್ಲರೂ ಏನಾರು 8 ಫೂಟ್ ಆಗಕ್ಕೆ ಸಾಧ್ಯ ಐತೇನೆ? ಏನಾರು ಔಷಧ ತಗೊಂಡ್ರ ಆಗೋದಿಲ್ಲ. ಯಾಕಂದ್ರೆ ನಮ್ಮ ತಳಿ ಗುಣಧರ್ಮನ ಹಂಗೈತಿ. ಹಂಗೆ ಎಮ್ಮಿದು ಏನೈತಿ, ಒಂದೊಂದು ತಳಿಗಿನೂ ಒಂದೊಂದು ಗುಣಧರ್ಮ. ಈಗ 10 ಲೀಟರ್ ಕೊಡೋದಾದ್ರೆ ಗುಣಧರ್ಮ ಇತ್ತಪ್ಪ ಅಂದ್ರೆ 10 ಲೀಟರ್ ಬಿಟ್ಟು ಅದು ಒಂದು ಹನಿನೂ ಹೆಚ್ಚಿಗೆ ಕೊಡೋದಿಲ್ಲ. ನೀವು ಬೇಕಾದಾಟ್ ತಿನ್ನಿಸ್ರಿ. ಅದಕ್ಕೆ ಆ ತಳಿ ಗುಣಧರ್ಮ ನಾವು ಈಗ ಬರ್ರಿ ನೀವು ಡಾಕ್ಟರ್ ಕಡೆ ಡಾಕ್ಟರ್ ಕಡೆ ಮಾತಾಡಿಕೊಂಡು ಇಂಥವನ್ನೆಲ್ಲ ತಿಳ್ಕೊಂಡು ಎಷ್ಟು ತಿನ್ನಿಸ್ಬೇಕು ಏನು ಅನ್ನೋದನ್ನ ಅಗದಿ ಚಂದಾಗ ಅರ್ಥ ಮಾಡಿಕೊಂಡು ನೀವು ಸಾಕ್ಬೇಕೇನಪ್ಪ ಎಮ್ಮೆನ. ಎಮ್ಮಿಗೆ ಜಡ್ ಪಟ್ ಬರುದಿಲ್ಲ ಕಾಕ? ಅಲ್ಲ ತಮ್ಮ, ಈ ಭೂಮಿ ಮ್ಯಾಗ ಯಾವುದ ಜೀವ ಬರಲಿ, ಅದು ಸಸ್ಯನರ ಆಗಲಿ ಪ್ರಾಣಿನರ ಆಗಲಿ, ಜೀವ ಇತ್ತು ಅಂತಂದ್ರೆ ಅದಕ್ಕೆ ರೋಗ ಬಂದ ಬರ್ತಾವೇನಪ್ಪ. ಹೌದು. ಆದ್ರೆ ಮನುಷ್ಯರಿಗೆ ಬರೋ ಜಡ್ಡು ಕೆಲವು ಬೇರೆ ಅದಾವ, ದನಕ್ಕೆ ಬರೋ ಜಡ್ಡು ಕೆಲವು ಬೇರೆ ಅದಾವ. ದನದ ಜಡ್ಡು ಯಾವಪ್ಪ ಅಂತ ನೀವು ನೋಡಿರ್ಬೇಕು. ನಿಮ್ಮ ಊರಾಗನು ದನದ ಜಡ್ಡು ಏನೇನು ಬರ್ತಾವಪ್ಪ ಅಂತಂದ್ರೆ ಈ ಗಂಟಲು ಬ್ಯಾನಿ ಅಥವಾ ಅದು ಭಾಳ ಎಮ್ಮೆ ಒಳಗೆ. ಆಕಳದಾಗ ಈ ಚಪ್ಪಿ ಬ್ಯಾನಿ ಹೆಚ್ಚಿಗೆ ಬರ್ತದೆ. ಆಕಳ ಅಂದ್ರೆ ಆಕಳ ಬಂತು, ಹೋರಿಕರ ಬಂತು, ಹೋರಿ ಬಂತು, ಎತ್ತು ಬಂತು. ಹಂಗೆ ಎಮ್ಮೆ ಅಂತಂದ್ರೆ ಏನಪ್ಪ, ಎಮ್ಮೆ ಬಂತು, ಎಮ್ಮೆ ಮಣಕ ಬಂತು, ಕ್ವಾಣ ಬಂತು, ಕ್ವಾಣ ಕರ ಬಂತು, ಎಮ್ಮೆ ಕರ ಬಂತು, ಎಲ್ಲ ಬಂತು ಇವಕ್ಕ. ಅದಕ್ಕೆ ಇನ್ನು ಕಾಲ್ಬೇನಿ ಮತ್ತು ಬಾಯ್ಬೇನಿ ಅಂತ ಬಂದಿರ್ತೈತಿ. ಕೇಳಿಲ್ತಮ್ಮ ಊರಾಗ ಬಂದದ್ದು? ಅವಾಗ ದನಕ್ಕೆ ಭಾಳ ತ್ರಾಸ ಆಗಿಬಿಡ್ತೈತಿ. ಅದು ಇನ್ನು ಬೇಸಿಗೆ ದಿವಸ ಅಗದಿ ದೌಡ್ ಬರ್ತೈತಿ. ಮೊದಲು ನೀವು ಏನು ಮಾಡ್ಬೇಕು, ನಿಮ್ಮ ಊರಿಗೆ ಹೋದ ಕೂಡಲೇ ಮೊದಲು ನಿಮ್ಮ ಅಪ್ಪ ಅವ್ರಿಗೆ ಮನಿ ಮಗ್ಳವ್ರಿಗೆ ಹೇಳಿ ದನಕ್ಕೆ ಎಲ್ಲ ದನಕ್ಕೂ ಕಾಲ್ಬೇನಿ ಬಾಯ್ಬೇನಿ ಇಂಜೆಕ್ಷನ್ ಮಾಡಿಸ್ಬೇಕು. ತಿಳಿತಿಲ್ಲ? ಏನ್ರಿ ಗೌಡ್ರ, ಮತ್ತೇನ್ ಹುಡ್ರು ಏನ್ ಹಂಗ ಕೇಳಕ್ ನಿಂತ್ರ ಬೆಳತಾನೆ ಕೇಳ್ತಾರ? ಅಲ್ಲ ಬಸಣ್ಣ, ಅವರಿಗೆ ಬಹಳ ಒಂದು ಉತ್ಸುಕತೆ ಇರ್ತೈತಿ, ಅವ್ರ ಮಾಹಿತಿ ತಿಳ್ಕೊಬೇಕಂತ ಇರ್ತೈತಿ. ನೀವ್ ಅತ್ ನೋಡಿ ಎಷ್ಟು ಮಾಹಿತಿ ಕೊಟ್ಟಿ ನಮ್ಮ ಹುಡುಗರಿಗೆ. ಇದೆಲ್ಲ ಏನ್ ಬಿಡ್ರಿ ತಮ್ಗಳು, ಹಿಂಗ್ ಮಾಡ್ರಿ ನೀವು. ಈಗ ಹೆಂಗ ನಾಳೆ ಬ್ಯಾಸಿಗೆ ಚುಟ್ಟಿ ಬಿಡ್ತಲ್ಲ ನಿಮ್ ಪರೀಕ್ಷೆ ಮುಗಿದ್ಮ್ಯಾಗ, ಅತ್ತ ನಮ್ ಡೈರಿ ಕಡೆ ಬಂದ್ಬಿಡ್ರಿ, ಮುಂಜಾಲಿಂದ ಸಂಜೆ ತನ ಅಲ್ಲೇ ಇರ್ರಿ ಅಂತ ಎಲ್ಲಾ ತಿಳ್ಕೊಂಡ್ಬಿಡ್ರಿ ಅಂತ ಪೂರ. ಬಸಣ್ಣ ಹೇಳ್ರಿ ಗೌಡ್ರ. ಮತ್ತೆ ಈಗೇನು ಮಾಹಿತಿನೂ ಸಾಕಷ್ಟು ಹೇಳ್ದಂಗಾತು ಅಂದಂಗೆ, ಇವತ್ತೇನು ಕೇಳದಂಗಿದೆ, ಚಾಗಿ ಕುಡಿದು ಬಂದೇನು? ಮತ್ತೆ ನಾನು ದಾರಿ ನೋಡಿದ್ದೀನಿ. ಎಷ್ಟೊತ್ತಾತು ಚಾ ಬರ್ತೈತಿ ಅಂತ ಹೇಳಿ ನಾವು ಬಾಯಿ ಬಿಟ್ಟು ಕೇಳೋತನ ಕೊಡಬಾರ್ದಂತ ಮಾಡಿರೇನ್ರಿ ಗೌಡ್ರ ಚಾನ? ಅಲ್ಲ ಬಸಣ್ಣ, ಹಗಲೆಲ್ಲ ಬಂದಾಗ ಕೇಳ್ತಾ ಇದ್ವಿ, ಇವತ್ತು ಕೇಳ್ತಾ ಇಲ್ಲ. ಎಲ್ಲಪ್ಪನ ಕರ್ಕೊಂಡ್ಬಂದಿ, ಎಲ್ಲಪ್ಪನ ಜೊತೆ ಕುಡಿದು ಬಂದಿ ಅಂತ ಮಾಡಿಬಿಟ್ಟಿದ್ವಿ ನಾವು. ಅಯ್ಯಪ್ಪ ಹಂಗಲ್ರಿ, ಕರೆ ವಿಚಾರ ಹೇಳೇನ್ರಿ. ಈ ಹುಡುಗರು ನೋಡೋತಿಗೆ ನಾವು ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿತ್ರಿ. ಅಪ್ಪ ನಂದು ಕರೆ ಒಂದ್ರ ಅದಕ್ಕೆ ನೆನಪ ಆಗಿದ್ದಿಲ್ಲ. ಹಂಗಾರೆ ಹೇಳಂತಡಿ. ಮಾಳಿಗೆ ಯಾರು ನೋಡ್ರಿ ಏನೋ ಹೇಳ್ತೀನಿ ಅನ್ನಕತ್ತಾರ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಎಮ್ಮೆ ನಿನಗೆ ಭೀತಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಫಿ ಅರಫಿ ಅರಫಿ. ಗುಣದಲ್ಲಿ ನೀ ಉಪಕಾರಿ, ಮಾನವನಿಗೆ ನೀ ಸಹಕಾರಿ, ಕಸವನ್ನು ತಿಂದರೆ ತನಗೆ ಹಾಲನ್ನು ನೀಡುವೆ ನಮಗೆ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆ ಈ ದೇಶ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಎಮ್ಮೆ ನಿನಗೆ ಭೀತಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಫಿ ಅರಫಿ ಅರಫಿ. ಭಾಳ ಚಂದ ಆಡ್ತಾರ್ರಿಪ್ಪ, ಭಾಳ ಚಂದ ಹುಡ್ರ. ಈಗ ಕೇಳಿದ್ರಲ್ಲ, ಎಮ್ಮೆ ಮುಂದೆ ಯಾವ್ದು ಸಮ ಅಲ್ಲ ಅಂದ್ರು. ಅದ್ರ ಬಿಟ್ಟು ಇನ್ನೊಂದು ನೆನಪಿಡ್ರಿ, ಎಮ್ಮೆ ಯಾವಾಗಲೂ ಬಿಸಿಲು ತಡ್ಕೊಳ್ಳೋದಲ್ಲ. ಅದಕ್ಕೆ ಅದನ್ನ ಕೆರೆಯಾಗ ನೀರಿದ್ದಲ್ಲೇ ಬ್ಯಾಸಿಗೆ ದಿವಸ ಮೈ ತೊಳ್ಕೊಂತ ಇರಬೇಕು. ಬಸಣ್ಣ
ನೋಡ್ಪ ಇಲ್ಲೇ ಚಾನು ತಗೊಂಬಂದಿನಿ. ಹುಡುಗರು ಸಾಲಿ ಹುಡುಗರೆಲ್ಲ ನಮ್ ದನ ಆಕಳ ಮತ್ ಎಮ್ಮಿ ಎಲ್ಲಾ ನೋಡ್ ಹೋಗೋಣ ಅಂತ ಬಂದಿದ್ವಾ. ಅದ್ ಸಲುವಾಗಿ ಮಂಡಕ್ಕಿನೂ ಮಾಡ್ಸೇನಿ, ಚಾನು ಬಂದೈತಿ. ಹುಡುದು ಮಂಡಕ್ಕಿ ತಿಂದು ಹೋಗಿರಂತ. ನಿಂಗವ ಅಲ್ಲಿ ತಗೊಂಬಾರ, ಹುಡುಗರಿಗೆಲ್ಲ ಕೊಡ, ಅಲ್ಲಿ ಮಂಡಕ್ಕಿನ ಚಾ ಕೊಡವ ಅಲ್ಲಿ. ಎಲ್ಲಪ್ಪರ ನೀವು ಬಂದ್ ಕಾಲ್ಗೋಣ ಚಲೋ ಐತ್ ಬಿಡ್ರಿ. ನಮ್ಗೆ ಇವತ್ತು ಮಂಡಕ್ಕಿನೂ ಸಿಕ್ಕು, ಇವತ್ತು ಚಾ ಕೂಡ ನೀವು ಅಬ್ಬಬ್ಬಬ್ಬಬ್ಬ ಎಮ್ಮೆ ಹಲ್ಲಿನ ಗಟ್ಟಿ ಹಲ್ಲಿಲೇ ಮಾಡ್ಯಾರ ನೋಡು ಚಾನ. ಭಾಳ ಆನಂದ ಆತು ಬಿಡ್ರಿ ನಮಗಿಂದ. ಗೌಡ್ರ ಒಂದು ಸ್ವಲ್ಪ ಅವಸರದಾಗಿದ್ದೀರ. ಅವ್ರು ಇನ್ನೂ ಬಸಪ್ಪ ಅನ್ನೋರ್ ಮನೆಗೆ ಹೋಗ್ಬೇಕಾಗಿತ್ತು ನಮ್ಮ ಅಳಿಗೆಯರು. ಅದಕ್ಕೆ ನಾವಿನ್ನ ಹೊಕ್ಕಿವಿ. ನಮ್ಗೆ ಅಪ್ಪಣೆ ಕೊಡ್ತೀರಾ ಇನ್ನ? ಆಯ್ತು ಬಸಣ್ಣ. ಹಾಂ ಬರ್ತೀರಿ ಹಂಗಾರ ಗೌಡ್ರ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಬರ್ತೀವವ್ವ ಗೌಡ್ಸೇನಿ. ಹ್ಞೂ ನಮಗ ನಿಮಗ ಬಿಡುಗಡೆ ಎಲ್ಲಿ ಐತಿ? ಬರ್ತೀನಿ. ರೈತ ಬಾಂಧವರೇ, ಇಲ್ಲಿವರೆಗೆ ವಾರದ ಬಸಣ್ಣ ಕಾರ್ಯಕ್ರಮನ ಕೇಳಿದ್ರಿ. ಇದರಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ, ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ, ವಾಯಸ್ ಮಾಳ್ಗಿ, ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ್ ಹಾಗೂ ಕೃಷಿ ನಗರದ ಪ್ರಾಥಮಿಕ ಶಾಲೆಯ ಮಕ್ಕಳು.